ಯಾರ್ಯಾರು FA1 ಚೆನ್ನಾಗಿ ಮಾಡಿಲ್ಲ ಅಂಡ್ ಯಾರ್ಯಾರು FA1 ಅಷ್ಟಷ್ಟಕ್ಕೆ ಮಾಡಿದ್ದೀರಾ ಅಂಡ್ ಯಾರು FA1 ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಿದಿರಾ ಅಂತ ಸ್ಟೂಡೆಂಟ್ಸ್ ಸಹಿತ ಈ ಪರ್ಟಿಕ್ಯುಲರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ ಹೇಗೆ ಸ್ಕೋರ್ ಮಾಡೋದು. ಸೊ ಗೋ ಥ್ರೂ ದ ಮಿಡ್ ಟರ್ಮ್ ಸಿಲೆಬಸ್, ದಟ್ ಇಸ್ ಚಾಪ್ಟರ್ಸ್ ಕವರ್ಡ್ ಸೋ ಫಾರ್ ಇನ್ ಅವರ್ ಕಾಲೇಜ್. ಓಕೆ, ಅಂಡ್ ಡೋಂಟ್ ಸ್ಟಡಿ ಬ್ಲೈಂಡ್ಲಿ. ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ದೆನ್ ಅಪ್ಲೈ ಇಟ್. ನಿಮ್ಗೆ ಯಾವಾಗ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ ಅವಾಗ ನೀವು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಾಗ್ಲಿ, ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಾಗ್ಲಿ ಈಸಿ ಆಗುತ್ತೆ. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ SK, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇನ್ನ ಕೆಲವೇ ದಿನಗಳಲ್ಲಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2025 ಸ್ಟಾರ್ಟ್ ಆಗಲಿದೆ. ಅಂಡ್ ಯು ಪೀಪಲ್ ಡನ್ ವಿತ್ FA1. ಓಕೆ, ಇವಾಗ ಟೈಮ್ ಏನಿದ್ರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೋಸ್ಕರ ಎಲ್ಲಿ ನೋಡಿದ್ರು ಒಂದೇ ಸೌಂಡ್, ದಟ್ ಇಸ್ ಮಿಡ್ ಟರ್ಮ್ ಎಕ್ಸಾಮ್ 2025. ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾ ಇದ್ದೀರಾ ಸರ್, ಹೇಗೆ ನಾವು ನ್ಯೂಮೆರಿಕಲ್ ಸಾಲ್ವ್ ಮಾಡ್ಬೇಕಂತ ಕೇಳ್ತಾ ಇದ್ದೀರಾ, ಅಂಡ್ ಹೇಗೆ ನಾವು ಬ್ಯಾಕ್ಲಾಗ್ಸ್ ನ ಕ್ಲಿಯರ್ ಮಾಡೋದಂತ ಕೇಳ್ತಾ ಇದ್ದೀರಾ. ಅಂಡ್ ಈ ಎಲ್ಲಾ ಕ್ವಶನ್ಸ್ಗೂ ಸಹಿತ ಆನ್ಸರ್ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಓಕೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾರ್ಯಾರು FA1 ಚೆನ್ನಾಗಿ ಮಾಡಿಲ್ಲ ಅಂಡ್ ಯಾರ್ಯಾರು FA1 ಅಷ್ಟಷ್ಟಕ್ಕೆ ಮಾಡಿದ್ದೀರಾ ಅಂಡ್ ಯಾರು FA1 ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಿದಿರಾ ಅಂತ ಸ್ಟೂಡೆಂಟ್ಸ್ ಸಹಿತ ಈ ಪರ್ಟಿಕ್ಯುಲರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ ಹೇಗೆ ಸ್ಕೋರ್ ಮಾಡೋದು. ಫಾರ್ ಎಕ್ಸಾಂಪಲ್, FA1 ಅಲ್ಲಿ ಚೆನ್ನಾಗಿ ಮಾಡಿರ್ತಾರೆ ಆ ಸ್ಟೂಡೆಂಟ್ಸ್, ದೇ ಆರ್ ಏಮಿಂಗ್ ಫಾರ್ ಔಟ್ ಆಫ್ ಔಟ್. ಅಂಡ್ ಕೆಲವು ಸ್ಟೂಡೆಂಟ್ಸ್ಗಳು ಅಷ್ಟಷ್ಟಕ್ಕೆ ಅಂತ ಹೇಳಿದ್ನಲ್ಲ, ಅಂತ ಸ್ಟೂಡೆಂಟ್ಸ್ ಹೌ ದೇ ಕ್ಯಾನ್ ಸ್ಕೋರ್ 65+ ಔಟ್ ಆಫ್ 17 ಆಫ್ ಫಿಸಿಕ್ಸ್ ಅನ್ನೋದು ತಿಳ್ಕೊಳ್ತೀರಾ. ಅಂಡ್ ಯಾರು FA1 ಅಲ್ಲಿ ಚೆನ್ನಾಗೇ ಮಾಡಿಲ್ಲ ಅಂದ್ರೆ ಇವನ್ ವೆರಿ ಕ್ಲೋಸ್ ಟು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಇರ್ತಾರೆ, ಅಂತರೂ ಸಹಿತ ಹೇಗೆ ಗುಡ್ ಸ್ಕೋರ್ ಮಾಡಬಹುದು ಅನ್ನೋದು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಲಿದ್ದೇನೆ. ಓಕೆ, so without wasting time, let's get into the topic. So PUC Physics Midterm 2025, the best preparation tips and scoring strategy. ಇಲ್ಲಿ ಎಲ್ಲರಿಗೂ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಒಳ್ಳೆ ಗೈಡೆನ್ಸ್. ಓಕೆ, ಅಂಡ್ ಏನು ರೆಫರ್ ಮಾಡಿದ್ರೆ ದೇ ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅನ್ನೋದು ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ನಾವು ನೋಡೋಣ. ದ ವೆರಿ ಫಸ್ಟ್ ಥಿಂಗ್ ಏನ್ ಮಾಡಬೇಕು ಅಂತಂದ್ರೆ, ಓಕೆ, ಸೊ ಇಫ್ ಯು ವಾಂಟ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್, ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ ನೋ ಯುವರ್ ಸಿಲೆಬಸ್ ಅಂಡ್ ಬ್ಲೂ ಪ್ರಿಂಟ್ ಫಸ್ಟ್. ಅಂದ್ರೆ ಏನು? ಸೊ ಒಂದೊಂದು ಕಾಲೇಜಲ್ಲಿ ಇದು ಕಾಲೇಜ್ ಲೆವೆಲ್ ಟೆಸ್ಟ್ ಆಗಿರೋದ್ರಿಂದ ಅಥವಾ ಕಾಲೇಜ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಆ ಕಾಲೇಜ್ ತಕ್ಕಂತೆ ಕ್ವಶನ್ ಪೇಪರ್ಗಳನ್ನ ಸೆಟ್ ಮಾಡ್ಕೊಂತಾರೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ಮಿಡ್ ಟರ್ಮ್ ಅಲ್ಲಿ ಕೆಲವು ಕಾಲೇಜ್ಗಳು ಫಸ್ಟ್ 5 ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡಿರ್ತಾರೆ ಅಂಡ್ ಕೆಲವು ಕಾಲೇಜ್ಗಳಲ್ಲೂ ಎಂಟೈರ್ ಸಿಲೆಬಸ್ ಕಂಪ್ಲೀಟ್ ಮಾಡಿರ್ತಾರೆ ಅಂಡ್ ಕೆಲವು ಕಾಲೇಜ್ಗಳಲ್ಲಿ ಅಪ್ ಟು 8 ಅಂದ್ರೆ ಫಸ್ಟ್ ಪಾರ್ಟ್ ಆಫ್ ಫಿಸಿಕ್ಸ್ ನ ಕಂಪ್ಲೀಟ್ ಮಾಡಿರ್ತಾರೆ ಅಂಡ್ ಕೆಲವು ಕಾಲೇಜ್ಗಳಲ್ಲಿ ಜಸ್ಟ್ 3 ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡಿರ್ತಾರೆ. ರೈಟ್? ಸೊ ಅಕಾರ್ಡಿಂಗ್ ಟು ದಾಟ್, ಓಕೆ, ಸೊ ಅವರು ಪೇಪರ್ಗಳನ್ನ ಸೆಟ್ ಮಾಡ್ಕೊಂತಾರೆ. ಓಕೆನಾ? ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಕಾಲೇಜ್ ಲೆವೆಲ್ ಆಗಿರುತ್ತೆ. ಸೊ ನಿಮ್ಮ ಪ್ರಿಪರೇಷನ್ ಅದಕ್ಕೆ ತಕ್ಕಂತೆ ಇರಬೇಕು. ಇಟ್ ಇಸ್ ನಾಟ್ ಜನರಲೈಸ್ಡ್ ಫಾರ್ ಆಲ್ ದ ಕಾಲೇಜಸ್, ಇಟ್ ಇಸ್ ಡಿಪೆಂಡೆಂಟ್ ಆನ್ ಅ ಕಾಲೇಜ್. ಓಕೆ, ಫಸ್ಟ್ ಥಿಂಗ್. ಅಂಡ್ ನೆಕ್ಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ, ನೋ ಯುವರ್ ಸಿಲೆಬಸ್ ಅಂತ ಹೇಳಿದ್ನಲ್ಲ, ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಕಾಲೇಜ್ ಎಷ್ಟು ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಅಕಾರ್ಡಿಂಗ್ ಟು ದಾಟ್ ಯುವರ್ ಪ್ರಿಪರೇಷನ್ ಇರಬೇಕು. ಓಕೆ, ಇಟ್ ಇಸ್ ಅ ಬೋರ್ಡ್ ಎಕ್ಸಾಮ್ ಅಂದ್ರೆ ಇಟ್ ಇಸ್ ಕಾಮನ್ ಫಾರ್ ಎವ್ರಿಬಾಡಿ. ಓಕೆ, ಅಂಡ್ ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ, ಸೊ FA1 ಮಿಡ್ ಟರ್ಮ್ ಎಕ್ಸಾಮ್ ಅನ್ನೋದು ಇಟ್ ಈಸ್ ಅ ಟೆಸ್ಟಿಂಗ್ ಟೈಮ್ ಫಾರ್ ಯು. ಓಕೆ, ಸೊ ಇದು ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ, ಬಟ್ ಇಟ್ ಇಸ್ ಅ ಟೆಸ್ಟಿಂಗ್ ಟೈಮ್ ಫಾರ್ ಯು. ಓಕೆ, ಹೇಗೆ ಅಂದ್ರೆ ಇದು ಫೈನಲ್ ಎಕ್ಸಾಮ್ಗೆ ಆಡ್ ಆಗುತ್ತಾ? ನೋ, ಇಟ್ ಇಸ್ ನಾಟ್ ಆಡೆಡ್ ಟು ದ ಫೈನಲ್ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್. ಓಕೆ, ಸೊ ಇದು ಏನಿದ್ರು ಟೆಸ್ಟ್ ಮಾಡೋಕ್ಕೆ ಕಂಡಕ್ಟ್ ಮಾಡುವಂತ ಎಕ್ಸಾಮ್ಸ್ಗಳು, FA1 ಆಗಿರಲಿ ಮಿಡ್ ಟರ್ಮ್ ಎಕ್ಸಾಮ್ ಆಗಿರಲಿ. ಓಕೆ, ಎಸ್, ದಟ್ಸ್ ಇಟ್. ಅಂಡ್ ಕಮಿಂಗ್ ಬ್ಯಾಕ್ ಟು ಸಿಲೆಬಸ್ ಅಂತ ಹೇಳಿದಾಗ, so go through the midterm syllabus, that is chapters covered so far in our college. Okay, and don't study blindly. So make sure you will study only ನಿಮ್ಮ ಕಾಲೇಜಲ್ಲಿ ಏನ್ ಮಾಡ್ತಾರೆ ಅಷ್ಟನ್ನ ಮಾತ್ರ ಸ್ಟಡಿ ಮಾಡ್ತಾರೆ, ಎಕ್ಸ್ಟ್ರಾ ಬೇಡ. ಓಕೆ, ಅಂಡ್ ನಿಮಗೆ ತುಂಬಾ ಕಮ್ಮಿ ಟೈಮ್ ಇರೋದ್ರಿಂದ ಸೊ ಸ್ಟಿಕ್ ಆನ್ ಟು ದ ಚಾಪ್ಟರ್ಸ್ ದಟ್ ನಿಮ್ಮ ಕಾಲೇಜ್ಗಳಲ್ಲಿ ಏನ್ ಮಾಡಿದ್ರೆ ಅಷ್ಟು ಚಾಪ್ಟರ್ಗಳಿಗೆ ಸ್ಟಿಕ್ ಆನ್ ಆಗಿ. ಅಂಡ್ ದ ನೆಕ್ಸ್ಟ್ ಒನ್, ಇಲ್ಲಿ ಅಂಡರ್ಸ್ಟ್ಯಾಂಡ್ ವೇಟೇಜ್ ಆಫ್ ಮಾರ್ಕ್ಸ್ ಅಂಡ್ ಫೋಕಸ್ ಮೋರ್ ಆನ್ ಚಾಪ್ಟರ್ಸ್ ದಟ್ ಕ್ಯಾರಿ ಹೈಯರ್ ಮಾರ್ಕ್ಸ್. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಮಗೆ ಫಸ್ಟ್ 4 ಚಾಪ್ಟರ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀನಿ, ಪದೇ ಹೇಳ್ತಾ ಇರ್ತೀನಿ. ಯಾಕೆ ಅಂದ್ರೆ ದ ಸೇಮ್ ಫಸ್ಟ್ 4 ಚಾಪ್ಟರ್ಸ್ ಕ್ಯಾರೀಸ್ 40+ ಮೋರ್. ಓಕೆ, ಸೊ 40+ ಮಾರ್ಕ್ಸ್ ನ ಸ್ಕೋರ್ ಮಾಡುವಂತ ಚಾಪ್ಟರ್ಸ್ಗಳು. ಸೊ ದೇರ್ಫೋರ್ ಯು ಶುಡ್ ನಾಟ್ ಮಿಸ್ ಇವನ್ ಸಿಂಗಲ್ ಟಾಪಿಕ್ ಫ್ರಮ್ ದೀಸ್ ಫಸ್ಟ್ 4 ಚಾಪ್ಟರ್ಸ್. ಓಕೆ, ಅಂಡ್ ಇದು ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಫೈನಲ್ ಬೋರ್ಡ್ ಎಕ್ಸಾಮ್ಗೂ ಸಹಿತ ಹೆಲ್ಪ್ ಆಗುತ್ತೆ. ನನ್ನ ಸಜೆಷನ್ ಅಂದ್ರೆ ಡು ನಾಟ್ ಮಿಸ್ ಫಸ್ಟ್ 4 ಚಾಪ್ಟರ್ಸ್. ಓಕೆ, ಎಸ್. ಅಂಡ್ ಅದೇ ರೀತಿ ಬೇರೆ ಚಾಪ್ಟರ್ಗಳನ್ನು, ಫಾರ್ ಎಕ್ಸಾಂಪಲ್ ಕೆಲವು ಕಾಲೇಜ್ಗಳಲ್ಲಿ ಅಪ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವರೆಗೆ ಮಾಡಿರ್ತಾರೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಗಳಲ್ಲಿ ಅಲ್ಲಿ ನಿಮಗೆ ಯಾವುದು ಜಾಸ್ತಿ ವೇಟೇಜ್ ಇದೆ ಅವುಗಳನ್ನ ಫಸ್ಟ್ ಕವರ್ ಮಾಡಿ. ಓಕೆ, ಅಂಡ್ ಮೇಕ್ ಶೋರ್
ಯು ವಿಲ್ ಗೆಟ್ ಅ ಪ್ರಿಂಟ್ ಔಟ್ ಆಫ್ ದಟ್ ಸಿಲೆಬಸ್. ಓಕೆ, ಸಿಲೆಬಸ್ ಮತ್ತೆ ಯಾವುದು ಬ್ಲೂ ಪ್ರಿಂಟ್ ಇದು. ಸರ್ ಬ್ಲೂ ಪ್ರಿಂಟ್ ಬಿಟ್ಟೇ ಇಲ್ವಲ್ಲ, ನಮಗೆ ಇನ್ನ ಬ್ಲೂ ಪ್ರಿಂಟ್ ಬಿಟ್ಟಿಲ್ಲ, ಅದು 2025 ಮಾತ್ರ ಇದೆ, ನಾವು ಎಕ್ಸಾಮ್ ಬರೆಯೋದು 2026 ಅಲ್ಲಿ ಅಂತ ನೀವು ಅನ್ಕೋತೀರಾ. ಓಕೆನಾ? ಸೊ ಇವಾಗ ಸದ್ಯಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ 2025 ನ ಡೌನ್ಲೋಡ್ ಮಾಡ್ಕೊಂಡು ಅಕಾರ್ಡಿಂಗ್ ಟು ದಟ್ ನಿಮ್ಮ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿ. ಓಕೆ, ಸೊ ದಟ್ ಇಸ್ ಫಸ್ಟ್ ಅಬೌಟ್ ನ್ಯೂ ಇಯರ್ ಸಿಲೆಬಸ್ ಅಂಡ್ ಬ್ಲೂ ಪ್ರಿಂಟ್ ಫಸ್ಟ್. ಓಕೆ, ಸೊ ಕ್ಲಿಯರ್ ಆಯ್ತಾ? ಅಂಡ್ ದ ನೆಕ್ಸ್ಟ್ ಒನ್ ಕಾನ್ಸೆಪ್ಟ್ ಫಸ್ಟ್ ದೆನ್ ಪ್ರಾಬ್ಲಮ್ಸ್. ಓಕೆ, ಸೊ ತುಂಬಾ ಸ್ಟೂಡೆಂಟ್ಸ್ ಏನಾಗುತ್ತೆ, ಸರ್ ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬರ್ತಿಲ್ಲ, ನ್ಯೂಮೆರಿಕಲ್ಸ್ ಸಾಲ್ವ್ ಮಾಡಕ್ ಬರ್ತಿಲ್ಲ, ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಈ ತರ ತುಂಬಾ ಕ್ವಶನ್ಸ್ ಗಳಿರುತ್ತೆ. ಓಕೆ, ಸೊ ಅಂತ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಕಾನ್ಸೆಪ್ಟ್ ಗಳನ್ನ ಕ್ಲಾರಿಟಿ ತಗೊಳ್ಳಿ, ದೆನ್ ಗೋ ಟು ಸಾಲ್ವಿಂಗ್ ನ್ಯೂಮೆರಿಕಲ್ ಪ್ರಾಬ್ಲಮ್. ದ ವೆರಿ ಫಸ್ಟ್ ಪಾಯಿಂಟ್ ಏನ್ ಹೇಳ್ತೇನೆ ಅಂದ್ರೆ ಫಿಸಿಕ್ಸ್ ಇಸ್ ನಾಟ್ ಅಬೌಟ್ ಮಗ್ಗಿಂಗ್ ದ ಫಾರ್ಮುಲಾಸ್. ಓಕೆ, ಮಗ್ಗಿಂಗ್ ಮಾಡಿದ್ರೆ ಬರಲ್ಲ, ಮಗ್ಗಿಂಗ್ ಅಂದ್ರೆ ಬೈ ಹಾರ್ಟ್ ಮಾಡಿದ್ರೆ ಬರಲ್ಲ. ಓಕೆ, ಸೊ ಕೆಲವು ಥಿಂಗ್ಸ್ ಇರುತ್ತೆ, ಅಪ್ರಾಕ್ಸಿಮೇಟ್ಲಿ 10% ಆಫ್ ದ ಟೋಟಲ್ ಸಿಲೆಬಸ್ ಬೈ ಹಾರ್ಟ್ ಮಾಡಲೇಬೇಕು, ದರ್ ಇಸ್ ನೋ ಅದರ್ ವೇ. ಸೊ ಅಂತವುಗಳನ್ನ ಬೈ ಹಾರ್ಟ್ ಮಾಡಿದ್ರೆ ಓಕೆ, ಇಡೀ ಸಿಲೆಬಸ್ ನ ಬೈ ಹಾರ್ಟ್ ಮಾಡ್ತಾನೆ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ, ಇವಾಗಂತೂ ನಿಮಗೆ ಹಾಫ್ ಸಿಲೆಬಸ್ ಅಥವಾ 30% ಸಿಲೆಬಸ್ ಅಥವಾ 40% ಸಿಲೆಬಸ್ ಅಥವಾ 50% ಸಿಲೆಬಸ್ ಇರುತ್ತೆ. ಬಟ್ ಫೈನಲ್ ಬೋರ್ಡ್ ಎಕ್ಸಾಮ್ 100% ಸಿಲೆಬಸ್ ಇರುತ್ತೆ. ಮಗ್ಗಿಂಗ್ ಅಪ್ ಅಥವಾ ಬೈ ಹಾರ್ಟ್ ಅನ್ನೋದು ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಫಾರ್ ಯು. ಓಕೆ, ಸೊ ಇಫ್ ಯು ಆರ್ ಮಗ್ಗಿಂಗ್ ಅಪ್ ದ ಸಬ್ಜೆಕ್ಟ್, ನಾಟ್ ಓನ್ಲಿ ಫಿಸಿಕ್ಸ್, ಎಲ್ಲ ಸಬ್ಜೆಕ್ಟ್ ಹೇಳ್ತಾ ಇದೀನಿ. ಸೊ ಮಗ್ ಅಪ್ ಮಾಡಬೇಡಿ, ಅದರಲ್ಲಿ ಸ್ಪೆಷಲ್ ಆಗಿ ಫಿಸಿಕ್ಸ್ ಇಸ್ ನಾಟ್ ಅಬೌಟ್ ಮಗ್ಗಿಂಗ್ ದ ಫಾರ್ಮುಲಾಸ್. ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ದೆನ್ ಅಪ್ಲೈ ಇಟ್. ನಿಮ್ಗೆ ಯಾವಾಗ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ ಅವಾಗ ನೀವು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಾಗ್ಲಿ, ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಾಗ್ಲಿ ಈಸಿ ಆಗುತ್ತೆ. ಸರ್ ನಮಗೆ ಅರ್ಥ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನೀವೇನ್ ಮಾಡ್ಬೇಕು, ನಿಮ್ಮ ಫ್ರೆಂಡ್ಸ್ಗೆ, ಓಕೆ, ಸೊ ನಿಮ್ಮ ಫ್ರೆಂಡ್ಸ್ಗೆ ಗ್ರೂಪ್ ಡಿಸ್ಕಷನ್ ಅಂತ ಕರಿತೀವಲ್ಲ, ಸೊ ನಿಮ್ಮ ಒಳ್ಳೆ ಫ್ರೆಂಡ್ ಸರ್ಕಲ್ ನೋಡ್ಕೊಳ್ಳಿ, ಸುಮ್ಮನೆ ಟೈಮ್ ಪಾಸ್ ಮಾಡುವಂತ ಫ್ರೆಂಡ್ ಸರ್ಕಲ್ ನೋಡ್ಕೊಳ್ಬೇಡಿ. ಸೊ ಗ್ರೂಪ್ ಸ್ಟಡೀಸ್ ಅಂದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡೋ ತರ ಇರಬೇಕು, ಒಬ್ರಿಗೊಬ್ರು ಡಿಸ್ಟ್ರಾಕ್ಷನ್ ಮಾಡೋ ತರ ಇರಬಾರ್ದು. ಸೊ ಮೇಕ್ ಶೋರ್ ಯುವರ್ ಫ್ರೆಂಡ್ ಸರ್ಕಲ್ ಶುಡ್ ಬಿ ಸಪೋರ್ಟ್ ಟು ಯು, ಟು ಯುವರ್ ಸ್ಟಡೀಸ್ಗೆ ಹೆಲ್ಪ್ ಆಗೋ ತರ ಇರಬೇಕು, ಸುಮ್ಮನೆ ಡಿಸ್ಟ್ರಾಕ್ಷನ್ ತರ ಇರಬಾರ್ದು. ಓಕೆ, ಸೊ ನೀವು ನಿಮ್ಮ ಫ್ರೆಂಡ್ಸ್ಗೆ ಟೀಚ್ ಮಾಡಬೇಕು. ಓಕೆ, ಸೊ ಯಾವಾಗ ನೀವು ಟೀಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಎಲ್ಲಿ ತಪ್ಪು ಮಾಡ್ತಾ ಇದೀರಾ ಅಂತೇಳಿ. ಓಕೆ, ಸೊ ನಿಮ್ಮ ಬೆಸ್ಟ್ ಟೀಚರ್ ಯಾರಪ್ಪ ಅಂತ ಹೇಳಿದ್ರೆ ನೀವೇ. ಓಕೆ, ಸೊ ನಿಮ್ಮ ಬೆಸ್ಟ್ ಟೀಚರ್ ಯಾರಪ್ಪ ಅಂತ ಹೇಳಿದ್ರೆ ನೀವೇ. ಯಾಕೆಂದ್ರೆ ನೀವು ಯಾವಾಗ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ಕೊಡ್ತೀರಾ ಯು ಬಿಕಮ್ ಅ ಟೀಚರ್, ಕರೆಕ್ಟಾ? ಅವಾಗ ನೀವು ಟೀಚರ್ ಆದಾಗ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ ಅಷ್ಟು ಚೆನ್ನಾಗಿ ನೀವು ಕಲ್ತಿರ್ತೀರಾ ಅಂತ. ಓಕೆ, ದಟ್ ಈಸ್ ಇಫ್ ಯು ಕ್ಯಾನ್ ಟೀಚ್ ಟು ಎ ಫ್ರೆಂಡ್ ಇನ್ 2 minutes ಯು ಹ್ಯಾವ್ ಮಾಸ್ಟರ್ಡ್ ಇಟ್. ಓಕೆ, ಎನಿ ಕಾನ್ಸೆಪ್ಟ್ ಯು ಕನ್ಸಿಡರ್. ಓಕೆ, ಯಾವ್ದಾದ್ರು ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ನೀವು ನಿಮ್ಮ ಫ್ರೆಂಡ್ಸ್ಗೆ ಟೀಚ್ ಮಾಡಿದೀರಾ ಅಂತ ಅನ್ಕೊಂಡ್ರೆ ನೀವು ಆ ಟಾಪಿಕ್ ಅಲ್ಲಿ ಮಾಸ್ಟರ್ ಮಾಡಿದೀರಾ ಅಂತ ಅರ್ಥ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ solve smartly ಅಂದ್ರೆ numerical problems. Okay, coming back to the numerical problems, it is a very big headache for the students. ಎಂತ ಸ್ಟೂಡೆಂಟ್ಸ್ಗೆ ಇದು ವೆರಿ ಬಿಗ್ ಹೆಡ್ಏಕ್ ಟು ದ ಸ್ಟೂಡೆಂಟ್ಸ್ ಆಗುತ್ತೆ ಅಂದ್ರೆ ಎಂತ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಯಾರು ಕಾನ್ಸೆಪ್ಟ್ಗಳನ್ನ ಕರೆಕ್ಟ್ ಆಗಿ ಓದಿರಲ್ಲ, ಜಸ್ಟ್ ಬ್ಲೈಂಡ್ ಆಗಿ ಕ್ವಶನ್ ಬ್ಯಾಂಕ್ ಇರುತ್ತೆ, ಆ ಕ್ವಶನ್ ಬ್ಯಾಂಕ್ ಇಂದ ಕ್ವಶನ್ ತಗೊಳ್ಳೋದು ಸಾಲ್ವ್ ಮಾಡೋದಾಗಿರುತ್ತಲ್ಲ, ಅಂತ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಆಸ್ ಇಟ್ ಈಸ್ ಕ್ವಶನ್ ಬಂದ್ರೆ ಮಾತ್ರ ಅವ್ರು ಸಾಲ್ವ್ ಮಾಡ್ತಾರೆ. ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ರು ಸಹಿತ ಆ ಕ್ವಶನ್ಗೆ ಸೊಲ್ಯೂಷನ್ ಅನ್ನೋದು ಬರೋದೇ ಇಲ್ಲ. ಅದಕ್ಕೆ ಮೇಕ್ ಶೋರ್ ನೀವೇನ್ ಮಾಡಬೇಕು, ಫಸ್ಟ್ NCERT ಪ್ಲಸ್ PU ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ, ಮಸ್ಟ್ ಡೂ ಇಟ್. ಓಕೆ, ಸೊ NCERT ಅಂದ್ರೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ, NCERT ಎಕ್ಸಾಂಪಲ್ ಪ್ರಾಬ್ಲಮ್ಸ್, ಎಕ್ಸಾಂಪಲ್ 1 ಎಕ್ಸಾಂಪಲ್ 2 ಅಂತೇಳಿ ಒಂದು ಬ್ಲೂ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಫಸ್ಟ್ ಯು ಸಾಲ್ವ್ ದೋಸ್ ಕ್ವಶನ್ಸ್, ದೆನ್ ಎಕ್ಸರ್ಸೈಸ್ ಕ್ವಶನ್ಸ್. ಓಕೆ, ಚಾಪ್ಟರ್ ಎಂಡ್ ಆದ್ಮೇಲೆ, ಓಕೆ, ಸೊ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಎಂಡಿಗೆ ಕ್ವಶನ್ಸ್ ಇರುತ್ತಲ್ಲ, ಎಕ್ಸರ್ಸೈಸ್ ಕ್ವಶನ್ಸ್ ಅಂತೇಳಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್, ಅವುಗಳನ್ನ ಸಾಲ್ವ್ ಮಾಡಿ. ಮಸ್ಟ್ ಡೂ ಇಟ್. ಓಕೆ, NCERT ಪ್ಲಸ್ PU ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಮಸ್ಟ್ ಡೂ. ಅಂಡ್ ವಾಟ್ ನೆಕ್ಸ್ಟ್ ಅಂತಂದ್ರೆ ಇಫ್ ಪಾಸಿಬಲ್, ಓಕೆ, ಇಫ್ ಪಾಸಿಬಲ್ ಸಾಲ್ವ್ ಪ್ರೀವಿಯಸ್ ಇಯರ್ ಮಿಡ್ ಟರ್ಮ್. ಓಕೆ, ಸೊ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಸಿಗೋದು ತುಂಬಾ ಕಷ್ಟ, ಬಟ್ ಇಫ್ ಯು ಆಸ್ಕ್ ಯುವರ್ ಟೀಚರ್ಸ್ ಮೇ ಬಿ ಅವ್ರು ಹೆಲ್ಪ್ ಮಾಡಬಹುದು. ಸಪೋಸ್ ಹೆಲ್ಪ್ ಮಾಡಿದ್ರೆ ನಿಮ್ ಫ್ರೆಂಡ್ಸ್ ಕೇಳಿ, ಸಪೋಸ್ ನಿಮ್ ಫ್ರೆಂಡ್ಸ್ ಕೊಡಲ್ಲ ಅಂತಂದ್ರೆ ಜಸ್ಟ್ ಡ್ರಾಪ್ ಎ ಮೆಸೇಜ್. ಓಕೆ, ಸೊ ಯು ಜಸ್ಟ್ ಡ್ರಾಪ್ ಎ ಮೆಸೇಜ್ ಲೈಕ್ ಸರ್ ವಿ ನೀಡ್ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಫ್ರಮ್ ಆಲ್ ದ ಡಿಸ್ಟ್ರಿಕ್ಟ್ ಅಂತ ಕೇಳಿ. ಐ ಡ್ರಾಪ್ ಫೈಲ್. ಓಕೆ, ಸೊ ನಿಮಗೆ ಆ ಗೂಗಲ್ ಡ್ರೈವ್ ಕೊಟ್ಟಿರ್ತಾರೆ, ಆ ಗೂಗಲ್ ಡ್ರೈವ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆನಾ, ಲಿಂಕ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇಫ್ ಯು ವಾಂಟ್ ಮಿಡ್ ಟರ್ಮ್, ಓಕೆ, ಸೊ ಕ್ವಶನ್ ಪೇಪರ್ ಫ್ರಮ್ ಲಾಸ್ಟ್ ಇಯರ್ ಆಫ್ ಆಲ್ ದ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರೆ, ಸೊ ಜಸ್ಟ್ ಯು ಸಾಲ್ವ್, ಯು ಜಸ್ಟ್ ಟೆಕ್ಸ್ಟ್ ಇನ್ ದ ಕಮೆಂಟ್ ಸೆಕ್ಷನ್ ದಟ್ ಸರ್ ವಿ ನೀಡ್ ಮಿಡ್ ಟರ್ಮ್ ಕ್ವಶನ್ ಪೇಪರ್, ಮಿಡ್ ಟರ್ಮ್ ಕ್ವಶನ್ ಪೇಪರ್ ಬೇಕು ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ PYQs. ಓಕೆ, ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ಆಸ್ ವಿ ಹ್ಯಾವ್ ಅ ವೆರಿ ಲೆಸ್ ಟೈಮ್, ನೀವೇನ್ ಮಾಡ್ಬೇಕು ಅಟ್ ಲೀಸ್ಟ್ 5 years PYQs ನ ಸಾಲ್ವ್ ಮಾಡಬೇಕು. ಅಂಡ್ ಇಲ್ಲೂ ಸಹಿತ ಕ್ವಶನ್ಸ್ ಇರುತ್ತೆ, ಸರ್ ನಮಗೆ PYQs ಸಿಗ್ತಾ ಇಲ್ಲ ಅನ್ನೋ ತುಂಬಾ ಕನ್ಸರ್ನ್ ಇದೆ. ಓಕೆ, ಸೊ ಸ್ಟೂಡೆಂಟ್ಸ್ ಕನ್ಸರ್ನ್ ಏನಂದ್ರೆ PYQs ಇಲ್ಲ. ಅಂಡ್ ನಿಮಗೆ ಬೇಕಾದಲ್ಲಿ, ಓಕೆ, ಸೊ ನಿಮಗೆ ಬೇಕಾದಲ್ಲಿ PYQs ಆಫ್ ಆಲ್ ದ ಚಾಪ್ಟರ್ಸ್. ಓಕೆ, ರೈಟ್ ಫ್ರಮ್ ಫಸ್ಟ್ ಚಾಪ್ಟರ್ ಟು ಲಾಸ್ಟ್ ಚಾಪ್ಟರ್, ದಟ್ ಇಸ್ ದ ಫಸ್ಟ್ ಚಾಪ್ಟರ್ ಟು 14th ಚಾಪ್ಟರ್ ವರೆಗೆ ನಿಮ್ಗೆ ಏನಾದ್ರೂ PYQs ಬೇಕಿದ್ರೆ I am ready to extract questions from all the years ಅಂದ್ರೆ 2000
14 ಇಂದ 2025 ವರೆಗೆ ನಾನು ಎಲ್ಲಾ ಕ್ವಶನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಚಾಪ್ಟರ್ ವೈಸ್. ಓಕೆ, ನೀವ್ ಇದಕ್ಕೆ ಏನ್ ಮಾಡ್ಬೇಕು, ಕಮೆಂಟ್ ಸೆಕ್ಷನ್ ಅಲ್ಲಿ ಸರ್ PYQs, ಓಕೆ ಸೊ PYQs ಬೇಕು ಅಂತ ಹೇಳಿ. ಡೆಫಿನೆಟ್ ಆಗಿ ನನಗೆ ಟೈಮ್ ಹಿಡಿಯುತ್ತೆ. ಓಕೆ, ಇಟ್ ಈಸ್ ನಾಟ್ ಈಸಿ ಟು ಎಕ್ಸ್ಟ್ರಾಕ್ಟ್ ಆಲ್ ದ ಕ್ವಶನ್ ಪೇಪರ್ಸ್ ಫ್ರಮ್ 2014 ಟು 2025. ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆಫ್ಟರ್ ಮಿಡ್ ಟರ್ಮ್ ಐ ಅಪ್ಲೋಡ್ ಇಟ್. ಓಕೆ, ನಿಮಗೆ ಬೇಕಾದಲ್ಲಿ, ಓಕೆ ಸೊ ನಿಮಗೆ PYQs ಬೇಕಾದಲ್ಲಿ ಅಂಡ್ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಮಿಡ್ ಟರ್ಮ್ ಅಂಡ್ PYQs ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಎಸ್ ಐ ಟ್ರೈ ಟು ಪ್ರೊವೈಡ್ ಇಟ್. ಓಕೆ, ಸೊ ಮಿಡ್ ಟರ್ಮ್ ಅಂತೂ ಆಸ್ ಸೂನ್ ಆಸ್ ಪಾಸಿಬಲ್ ಅಪ್ಲೋಡ್ ಮಾಡ್ತೀನಿ. ಬಟ್ ಈ PYQs ಗೆ ಟೈಮ್ ತಗೊಳ್ತೀನಿ. ಓಕೆನಾ, ಯಾಕೆಂದ್ರೆ ಇಟ್ ಇಸ್ ನಾಟ್ ಈಸಿ ಟು ಎಕ್ಸ್ಟ್ರಾಕ್ಟ್ ಅಂತ ಮೊದಲೇ ಹೇಳಿದ್ದೀನಿ. ಅಂದ್ರೆ ನೆಕ್ಸ್ಟ್ ಒನ್ ಫಾರ್ ನ್ಯೂಮೆರಿಕಲ್ಸ್ ನೀವೇನ್ ಮಾಡಬೇಕು, ಫುಲ್ ಮಾರ್ಕ್ಸ್ ಬರ್ಬೇಕಂದ್ರೆ ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ರಾಂಗ್ ಮಾಡ್ತಾರೆ. ಹೇಗೆ, ಮೆಥಡ್ಸ್ ನ ಫಸ್ಟ್ ಏನ್ ಮಾಡ್ಬೇಕು, ಗಿವೆನ್ ಡೇಟಾ ಬರ್ಕೊಳ್ಬೇಕು. ಓಕೆ, ಸೊ ಡೇಟಾ, ಗಿವೆನ್ ಡೇಟಾ ಫಸ್ಟ್ ಬರ್ಕೊಂಡ್ರೆ ಏನೇನ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾದ್ರೆ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ನಿಮ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾದ್ಮೇಲೆ ಜಸ್ಟ್ ಏನ್ ಮಾಡ್ಬೇಕು, ರೈಟ್ ದ ಡೇಟಾ, ದೆನ್ ರೈಟ್ ದ ಫಾರ್ಮುಲಾ, ದೆನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಅಂಡ್ ಸಿಂಪ್ಲಿಫೈ ಇಟ್ ಸ್ಟೆಪ್ ಬೈ ಸ್ಟೆಪ್. ಲಾಸ್ಟ್ ಆನ್ಸರ್ ಏನ್ ಬರುತ್ತಲ್ಲ ಅಲಾಂಗ್ ವಿತ್ ಪ್ರಾಪರ್ ಯೂನಿಟ್, ಓಕೆ ಅಲಾಂಗ್ ವಿತ್ ಪ್ರಾಪರ್ ಯೂನಿಟ್ ಒಂದು ಬಾಕ್ಸ್ ಅಲ್ಲಿ ಪ್ರೆಸೆಂಟ್ ಮಾಡಿ. ಸೊ ದ್ಯಾಟ್ ನಿಮಗೆ ಸ್ಟೆಪ್ಸ್ಗೆ ಪ್ಲಸ್ ಪ್ರೆಸೆಂಟೇಷನ್ಗೆ ಪ್ಲಸ್ ಕರೆಕ್ಟ್ ಆನ್ಸರ್ಸ್ಗೆ ಎಲ್ಲ ನೋಡ್ಕೊಂಡು ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಫೈನಲ್ ಆನ್ಸರ್ ಮಸ್ಟ್ ಬಿ, ಫೈನಲ್ ರಿಸಲ್ಟ್ ಮಸ್ಟ್ ಬಿ ನ ಬಾಕ್ಸ್. ಓಕೆ, ಸೊ ದಟ್ ಈಸ್ ಅ ಗುಡ್ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಅಂಡ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಅ ಫೋಕಸ್ ಆನ್ ಹೈ ಸ್ಕೋರಿಂಗ್ ಏರಿಯಾಸ್. ಯಾವ್ದಾದ್ರು ಡೆರಿವೇಶನ್ ದಟ್ ಇಸ್ ದ 3 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು, ಮಸ್ಟ್ ರೈಟ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕು. ಡೈರೆಕ್ಟ್ ಆಗಿ ನಾನು ಒಂದೆರಡು ಸ್ಟೆಪ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅದ್ರಾಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು. ಫಾರ್ಮುಲಾ ಬರೀತೀನಿ ಅಂದ್ರೆ ವಾಟ್ ಆರ್ ದ ಮೀನಿಂಗ್ ಆಫ್ ದೋಸ್ ಸಿಂಬಲ್ಸ್ ಅಂತ ಬರೀಬೇಕು. ಫಾರ್ ಎಕ್ಸಾಂಪಲ್ ಡೈಪೋಲ್, P is equals to Q into 2D ಅಂತ ಬರೀತೀವಿ. What is P? That is the dipole, magnitude of a dipole, and Q, that magnitude of a charge. 2D, that is separation between 2 point charges ಅಂತ ಹೇಳಬೇಕು. ಓಕೆ, ಸೊ ಆ ತರ ಮೀನಿಂಗ್ ಆಫ್ ದ ಸಿಂಬಲ್ಸ್ ಬರೀಬೇಕು. ಅಂಡ್ ಲಾಸ್ ಅಂಡ್ ಡೆಫಿನೇಷನ್ ಯಾವ ತರ ಬರಬೇಕು, ಆಸ್ ಇಟ್ ಇಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ತರ ಇರುತ್ತೆ ಆಸ್ ಇಟ್ ಇಸ್ ಬರೀಬೇಕು. ಕ್ರೆಸ್ಪಿ ಅಂಡ್ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಬರೀಬೇಕು, ಓನ್ ಆಗಿ ಬರೀಕ್ ಹೋಗ್ಬೇಡಿ. ಅವಾಯ್ಡ್ ಮಾಡಿ, ಆದಷ್ಟು ಓನ್ ಡೆಫಿನೇಷನ್ ನ ಬರೆಯೋದು ಅವಾಯ್ಡ್ ಮಾಡಿ. ಯಾಕಂದ್ರೆ ಆಸ್ ಇಟ್ ಇಸ್ ಬರೆದ್ರೆ ಮಾತ್ರ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಲಾಸ್ ಅಂಡ್ ಡೆಫಿನೇಷನ್ 1 or 2 ಮಾರ್ಕ್ಸ್ ಕೇಳುವಂತದ್ದು. ರೈಟ್ ಕ್ರಿಸ್ಪಿ ಬುಕ್ಕೆಶ್ ಡೆಫಿನೇಷನ್. ಓಕೆ, ಅಂಡ್ ಡಯಾಗ್ರಾಮ್ ಅಂಡ್ ಗ್ರಾಫ್ಸ್ ಏನ್ ಮಾಡಬೇಕು, ನೀಟ್ನೆಸ್ ಫೆಚಸ್ ಮಾರ್ಕ್ಸ್. ಅಂದ್ರೆ ಡಯಾಗ್ರಾಮ್ ಮತ್ತೆ ಗ್ರಾಫ್ಸ್ ಬರೆದಾದ್ಮೇಲೆ ಲೇಬಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಲೇಬಲಿಂಗ್ ಮಸ್ಟ್ ಅಂಡ್ ಶುಡ್. ನಿಮಗೆ ಲೇಬಲಿಂಗ್ ಇಲ್ಲ ಅಂತಂದ್ರೆ ಡಯಾಗ್ರಾಮ್ಗೆ ಯಾವುದೇ ರೀತಿ ಮಾರ್ಕ್ಸ್ ಬರಲ್ಲ, ಡಯಾಗ್ರಾಮ್ಗೆ ಯಾವುದೇ ರೀತಿ ಮಾರ್ಕ್ಸ್ ಬರಲಿಲ್ಲ ಅಂತಂದ್ರೆ ನಿಮಗೆ ಸೊಲ್ಯೂಷನ್ ಯಾವುದೇ ರೀತಿ ಮಾರ್ಕ್ಸ್ ಕೊಡಲ್ಲ. ಸೊ ಗ್ರಾಫ್ ಅಥವಾ ಡಯಾಗ್ರಾಮ್ ರಾಂಗ್ ಆದ್ರೆ ನಿಮಗೆ ಎಲ್ಲ ಎಂಟೈರ್ ಥಿಂಗ್ ರಾಂಗ್ ಆದಂಗೆ, ದೇರ್ ಫೋರ್ ಯು ವಿಲ್ ನಾಟ್ ಗೆಟ್ ಅ ಮಾರ್ಕ್ಸ್. ಅಂಡ್ ನ್ಯೂಮೆರಿಕಲ್ಸ್ ನಾ ಹೇಳಿದ್ನಲ್ಲ, ಶೋ ಫಾರ್ಮುಲಾ, ಸಬ್ಸ್ಟಿಟ್ಯೂಷನ್ ಅಂಡ್ ಯೂನಿಟ್. ಓಕೆ, ಫಸ್ಟ್ ಡೇಟಾ ಬರ್ಕೊಳ್ಳಿ, ದೆನ್ ಫಾರ್ಮುಲಾ ಬರ್ಕೊಳ್ಳಿ, ದೆನ್ ಸಬ್ಸ್ಟಿಟ್ಯೂಷನ್, ಸಿಂಪ್ಲಿಫಿಕೇಶನ್ ಅಂಡ್ ಫೈನಲ್ ರಿಸಲ್ಟ್ ಅಲಾಂಗ್ ವಿತ್ ಪ್ರಾಪರ್ ಯೂನಿಟ್ಸ್. ಓಕೆ, ಎಸ್ ದಟ್ ಈಸ್ ಫಾರ್ ಅ ಫೋಕಸ್ ಆನ್ ಹೈ ಸ್ಕೋರಿಂಗ್ ಏರಿಯಾಸ್. ಅಂಡ್ ನೆಕ್ಸ್ಟ್ ಒನ್ ಎಕ್ಸಾಮ್ ರೈಟಿಂಗ್ ಟಿಪ್ಸ್. ಇವಾಗ ನೀವು ಎಕ್ಸಾಮ್ ಅಲ್ಲಿ ಇದ್ರಪ್ಪ, ಎಕ್ಸಾಮ್ ಹಾಲ್ ಅಲ್ಲಿ ಇದ್ದೀರಾ, ಏನ್ ಮಾಡ್ಬೇಕು ಆಸ್ ಅ ಸ್ಟೂಡೆಂಟ್ ಆಗಿ, ಫಸ್ಟ್ ಬಿಗಿನ್ ವಿತ್ ಅ ಕ್ವಶನ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್. ಓಕೆ, ಸೊ ನಿಮ್ಗೆ ಯಾವ್ದು 100% ಇದೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಆಸ್ ಇಟ್ ಇಸ್ ಕ್ವಶನ್ ವೈಸ್ ಬರೆಯೋದು ಅವಶ್ಯಕತೆ ಇಲ್ಲ. 1 2 3 4 5 6 7 8 9 10 ಇದೇ ಆರ್ಡರ್ ಅಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು 100% ಕಾನ್ಫಿಡೆಂಟ್ ಇದ್ದೀರಾ, ಫಸ್ಟ್ ಆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ದೆನ್ 50-50 ಇರುತ್ತೆ, ಆ 50-50 ನ ನೆಕ್ಸ್ಟ್ ಬರೀರಿ. ಅಂಡ್ ಯಾವ್ದಾದ್ರು ಡೌಟ್ ಇರುತ್ತಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಟ್ರೈ ಇಟ್. ಓಕೆ, ಸೊ ಫಸ್ಟ್ ಏನ್ ಮಾಡಬೇಕು, ಬಿಗಿನ್ ವಿತ್ ದ ಕ್ವಶನ್ಸ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್. ಅಂಡ್ ನೆಕ್ಸ್ಟ್ ಒನ್ ಆಲ್ವೇಸ್ ಡ್ರಾ ಡಯಾಗ್ರಾಮ್ ವೇರ್ ಎವರ್ ಅಪ್ಲಿಕೇಬಲ್, ಇವನ್ ಇಫ್ ನಾಟ್ ಆಸ್ಕ್ಡ್. ಓಕೆ, ಸೊ ಡಯಾಗ್ರಾಮ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಡಯಾಗ್ರಾಮ್ ಇಲ್ಲದೆ ಇದನ್ನ ಎಕ್ಸ್ಪ್ಲನೇಷನ್ ಮಾಡಕ್ಕಾಗಲ್ಲ ಅನ್ನೋ ಕೆಲವು ಟಾಪಿಕ್ ಗಳಿರುತ್ತೆ, ಅಂತ ಟಾಪಿಕ್ ಗಳಿಗೆ ಡಯಾಗ್ರಾಮ್ ಮಸ್ಟ್. ಓಕೆ, ಅವ್ರು ಕೇಳಿಲ್ಲ ಅಂದ್ರೂ ಸಹಿತ ನೀವು ಡಯಾಗ್ರಾಮ್ ಬರೀಲೇಬೇಕು. ಡನ್. ಎಸ್, ನೆಕ್ಸ್ಟ್ ಒನ್ ಮೇಂಟೈನ್ ನೀಟ್ ಸ್ಟೆಪ್ಸ್ ಇನ್ ನ್ಯೂಮೆರಿಕಲ್ಸ್ ಅಲ್ಲಿ ಕಾಟಾಪೀಟಿ ಮಾಡಬೇಡಿ. ಓಕೆ, ಸೊ ನೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿ. ಡೆಫಿನೆಟ್ ಆಗಿ ನಿಮಗೆ ನೀಟ್ ಆ ಪ್ರೆಸೆಂಟೇಷನ್ ಬಂದ್ರೆ ಅದು ಒಂದು ಒಳ್ಳೆ ಇಂಪ್ರೆಷನ್ ಕೊಡುತ್ತೆ ಯಾರಿಗೆ, ಚೆಕ್ ಮಾಡೋರಿಗೆ. ಸೊ ದೇರ್ ಫೋರ್ ದರ್ ಇಸ್ ಅ ಲೆಸ್ ಚಾನ್ಸ್ ಟು ರೆಡ್ಯೂಸ್ ದ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಒನ್ ಅಂಡರ್ಲೈನ್ ಲಾಸ್, ಪ್ರಿನ್ಸಿಪಲ್ ಅಂಡ್ ಕೀ ಟರ್ಮ್ಸ್. ಓಕೆ, ಸೊ ಯಾವಾಗ ನೀವು ಆನ್ಸರ್ಸ್ ಬರೀತೀರಾ, ಯುವರ್ ರೆಪ್ರೆಸೆಂಟೇಷನ್ ಶುಡ್ ಬಿ ವೆರಿ ನೀಟ್ ಅಂಡ್ ಲೆಜಿಬಲ್ ಆಗಿರ್ಬೇಕು. ಅಂಡ್ ನೆಕ್ಸ್ಟ್ ಒನ್ ಲಾಸ್ ಆಗಿರ್ಲಿ, ಪ್ರಿನ್ಸಿಪಲ್ ಆಗಿರ್ಲಿ, ಇಂಪಾರ್ಟೆಂಟ್ ಟರ್ಮ್ಸ್ ಗಳಾಗಿರ್ಲಿ, ನಿಮಗೆ ಅನ್ಸಿದ್ರೆ ಅದ್ರ ಕೆಳಗಡೆ ಅಂಡರ್ಲೈನ್ ಹಾಕಿ. ಸೊ ಈ ತರ ಮಾಡೋದ್ರಿಂದ ನೀವು ನಿಮ್ಮ ಆನ್ಸರ್ ಶೀಟ್ ನ ಗುಡ್ ವೇ ಅಲ್ಲಿ ಪ್ರೆಸೆಂಟ್ ಮಾಡಬಹುದು. ಸೊ ಇಟ್ ವಿಲ್ ಕ್ರಿಯೇಟ್ ಅ ವೆರಿ ಗುಡ್ ಇಂಪ್ಯಾಕ್ಟ್ ಆನ್ ಅ ಟೀಚರ್ ಹೂ ಇಸ್ ಕರೆಕ್ಟಿಂಗ್ ಯುವರ್ ಪೇಪರ್. ಓಕೆ, ಸೊ ಈ ತರ ಮಾಡೋದ್ರಿಂದ ಸೊ ಡೆಫಿನೆಟ್ ಆಗಿ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಐ ಹೋಪ್ ನೀವೆಲ್ಲರೂ ಮಿಡ್ ಟರ್ಮ್ ಅಲ್ಲಿ 65+ ಸ್ಕೋರ್ ಮಾಡ್ತೀರಾ ಅಂತ ನಾನು ಆಶಿಸುತ್ತೇನೆ. ಓಕೆ, ನಿಮಗೆ ಏನಾದರೂ ಬೇರೆ ಗೈಡೆನ್ಸ್ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಡೆಫಿನೆಟ್ಲಿ ಐ ವಿಲ್ ರೆಸ್ಪಾಂಡ್ ವಿತ್ ಅ ವಿಡಿಯೋಸ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.